ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು ದಲಿತ ವಿರೋಧಿ ಮುನರತ್ನ ನಾಯ್ಡು ಹೇಳಿದಿಕ್ಕಾರ ದಲಿತರನ್ನ ಅವಶ್ಯ ಶಕ್ತಿಯಿಂದ ಬೈದಿರುವ ಮುನರತ್ನ ನಾಯ್ಡು ಹೇಳಿದಿಕ್ಕಾರ ಅವನ ಅಟ್ಟಹಾಸಕ್ಕೆ ಹೇಳಿದಿಕ್ಕಾರ ಬೇಕೇ ಬೇಕು. ಇವತ್ತೇನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಈ ಒಂದು ಸಾಂಕೇತಿಕ ಹೋರಾಟ ಮಾಡುವ ಉದ್ದೇಶ ಏನಂದರೆ, ನಿನ್ನೆ ಬೆಳಗ್ಗೆ ಏನು ಆರ್ ನಗರದ ಶಾಸಕ ಮುನರತ್ನ ನಾಯ್ಡು ಎಂಬ 420 ಶಾಸಕ ಏನು BBMP ಗುತ್ತಿಗೆದಾರರ ಜೊತೆ ಮಾತನಾಡುವಾಗ ಏನು ದಲಿತರನ್ನು ನಿಂದಿಸಿ ದಲಿತರ ಬಗ್ಗೆ ಅಸಹ್ಯವಾಗಿ ಮಾತಾಡಿರ್ತಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಹೋರಾಟಗಳು ನಡೀತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಏನು ಮುನರತ್ನ ನಾಯ್ಡು ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲು ಮಾಡಬೇಕು, ಜೊತೆಗೆ ಅವ್ರನ್ನ ಬಂಧಿಸಬೇಕು. ಮುನರತ್ನ ನಾಯ್ಡುರವರೇ, ನಾವು ಅರ್ಥ ಮಾಡ್ಕೋಬೇಕಾಗಿದೆ, RR ಕ್ಷೇತ್ರದಲ್ಲಿ 50,000ಕ್ಕಿಂತ ಹೆಚ್ಚು ದಲಿತರು ಮತಗಳನ್ನು ಪಡೆದುಕೊಂಡು ತಾವು ಶಾಸಕರಾಗಿದ್ದಾರಾ. ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆಯಲ್ಲಿ ಶಾಸಕರಾಗಿದ್ರು ಕೂಡ ಇವತ್ತೇನು ದಲಿತರ ಬಗ್ಗೆ ಅಸಹ್ಯವಾಗಿ ಮಾತಾಡ್ತೀರಂದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅನ್ಸುತ್ತೆ ಬಂಧುಗಳೇ. ಈ ಒಂದು ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಏನು ಅಧಿಕಾರಕ್ಕೆ ಬೇಕು ಅಂದರೆ ದಲಿತರು ಬೇಕಾಗುತ್ತೆ, ಆದರೆ ಫೋನಲ್ಲಿ ಅಸಹ್ಯವಾಗಿ ದಲಿತರ ಬಗ್ಗೆ ಇಷ್ಟು ನೀಚವಾಗಿ ಮಾತಾಡ್ತಾರಾದರೆ ಬಹುಶಃ ಅವರಿಗೆ ಶಾಸಕರಾಗೋದಕ್ಕೆ ನಾಲಾಯಕು. ಅವ್ರನ್ನ ಕೂಡಲೇ ರಾಜ್ಯಪಾಲರು ಶಾಸಕ ಸ್ಥಾನದಿಂದ ರದ್ದು ಮಾಡಬೇಕಂತ ಹೇಳ್ಬಿಟ್ಟು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಒತ್ತಾಯ ಮಾಡುತ್ತೆ. ಏನು ಇದೆಯೋ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡಿದ್ದೇ ಆಗಲಿ ಇಡೀ ರಾಜ್ಯಾದ್ಯಂತ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯು ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ. ಯಾಕಂದರೆ ಕೂಡಲೇ ಅವರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲು ಮಾಡಬೇಕು, ಜೊತೆಗೆ ಅವ್ರನ್ನ ಬಂಧಿಸುವ ಕೆಲಸ ಏನು ಮುಖ್ಯಮಂತ್ರಿಗಳು ಮಾಡಲೇಬೇಕಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ಒತ್ತಾಯ ಮಾಡುತ್ತೆ. ಯಾಕಂದರೆ ಬಹುಶಃ ಏನು ರಾಜ್ಯದಲ್ಲಿ ದಲಿತರ ಮೇಲೆ ಪದೇ ಪದೇ ಹೆಣ್ಣುಮಕ್ಳ ಮೇಲೆ ಅತ್ಯಾಚಾರ ಆಗಿರ್ಬೋದು, ದಲಿತರ ಮೇಲೆ ದೌರ್ಜನ್ಯಗಳು, ಅಟ್ರಾಸಿಟಿ ಪ್ರಕರಣಗಳು ಜಾಸ್ತಿನೇ ಆಗ್ತೈತೆ. ಎಲ್ಲ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಏನು ಸರ್ಕಾರಗಳು ವಿಫಲರಾಗಿದ್ದಾರೆ, ಒಂದು ಕಡೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಪೊಲೀಸ್ ಇಲಾಖೆ ಹೋಗ್ತಾ ಇದ್ರೆ, ಎಲ್ಲ ಒಂದು ಕಡೆ ಪೊಲೀಸನ್ನು ಕೂಡ ಏನು ಸರ್ಕಾರಗಳು ಅಡ್ಡಗಟ್ಟಿ ಅವ್ರನ್ನ ಸ್ವಂತ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ, ಮುನರತ್ನ ನಾಯ್ಡು ಈ ಶಾಸಕ ಸ್ಥಾನದಿಂದ ಕೂಡಲೇ ರಾಜ್ಯಪಾಲರು ರದ್ದು ಮಾಡಬೇಕು. ಏನಾದರೂ ಒಂದು ವೇಳೆ ಅವರ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲೆ ಮಾಡಿದ್ದಾದಲ್ಲಿ ನಮ್ಮ ಸಂಘಟನೆಯಿಂದ ಬೃಹತ್ ಮಟ್ಟದ ಹೋರಾಟವನ್ನು ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಎಲ್ಲಿ ತನಕ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು. ದಲಿತ ವಿರೋಧಿ ಮುನರತ್ನ ನಾಯ್ಡು ಹೇಳಿದಿಕ್ಕಾರ, ದಲಿತ ವಿರೋಧಿ ಮುನರತ್ನ ನಾಯ್ಡು ಹೇಳಿದಿಕ್ಕಾರ, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಏತಕ್ಕಾಗಿ ಹೋರಾಟ, ದಲಿತ ವಿರೋಧಿ ಶಾಸಕರು ಮುನರತ್ನ ನಾಯ್ಡು ಹೇಳಿದಿಕ್ಕಾರ. ಕಾನೂನಂತೆ ಕಾನೂನು, RR ಶಾಸಕ ಮುನರತ್ನ ನಾಯ್ಡು ಹೇಳಿದಿಕ್ಕಾರ. ಅಯ್ಯಯ್ಯೋ, ದಲಿತ ವಿರೋಧಿ ಮುನರತ್ನ ನಾಯ್ಡು ಹೇಳಿದಿಕ್ಕಾರ. ಅಯ್ಯಯ್ಯೋ, ಸರ್ಕಾರ ದಲಿತ ವಿರೋಧಿ ಮುನರತ್ನ ನಾಯ್ಡು ಹೇಳಿದಿಕ್ಕಾರ. ದೇವವಾದ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಪತ್ರಿಕೆ ವರದಿಗಾರರಿಗೆ ಒಂದು ಮನವಿ ಏನಂದರೆ, ಈ ಅಂಬೇಡ್ಕರ್ ಅವರ ವಿರೋಧವಾಗಿ ಮಾತಾಡಿರ್ತಕ್ಕಂಥ BBMP RR ನಗರ ಶಾಸಕ ಮುನರತ್ನ ನಾಯ್ಡು ಅಂತಕ್ಕಂಥವನು ಅವಿವೇಕಿಯಾಗಿ ವಿವೇಚನೆ ಇಲ್ಲದೆ ಏನೇನೋ ಮಾತುಗಳನ್ನು ಹಲ್ಲು ಬಾಯಿಗೆ ಬಂದಂಗೆಲ್ಲ ಮಾತಾಡಿ ನಿಂದನೆ ಮಾಡಿರ್ತಾನೆ, ಜಾತಿ ನಿಂದನೆ ಮಾಡಿರ್ತಕ್ಕಂಥ ಇಂಥ ಕಿಡಿಗೇಡಿಗಳನ್ನ ಬಂಧಿಸಬೇಕು. ಈತನು ಜನಸಾಮಾನ್ಯರಿಗೆ ಏನು ಕೆಲಸ ಮಾಡ್ತಾ ಇಲ್ಲ, ಇದನ್ನೇನು ಕಾಂಟ್ರಾಕ್ಟ್ ಮಾಡೋದು ದುಡ್ಡು ಮಾಡೋದು ಬಿಟ್ಟರೆ ಬಡವರಿಗೇನು ಅನುಕೂಲ ಇಲ್ಲ. ಅವನಿಂದ ಜಾತಿ ನಿಂದನೆ ಮಾಡಿ ಬಡವರ ಬಗ್ಗೆ ಹೇಳಕಾರಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ನೀಚನಿಗೆ ಜಾತಿ ನಿಂದನೆ ಕೇಸ್ ಹಾಕಬೇಕು. ಈ ಕೂಡ ಇಲ್ಲ, ಅವನ್ನ ಗಡಿಪಾರು ಮಾಡಬೇಕು. ಇದು ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ.
ಖಾಲಿ ಬೇತ್ಮಂಗಲದಲ್ಲೇ ಅಲ್ಲ. ಅದಕ್ಕೋಸ್ಕರವಾಗಿ ಅಂಥ ನೀಚ ಶಾಸಕರನ್ನ ರಾಜ್ಯಪಾಲರು ಗಣನೆಗೆ ತೆಗೆದುಕೊಂಡು ಅವನು ಬುದ್ಧಿವಾದ ಹೇಳಬೇಕು, ಇಲ್ಲ ಅಂತ ಹೇಳಿದ್ರೆ ಅದರಿಂದ ಶಾಸಕತ್ವವನ್ನು ರದ್ದು ಮಾಡಬೇಕು. ನೀಚಗೆಟ್ಟ ಮುನಿರತ್ನಂ ನಾಯ್ಡಿಗೆ ನಾಚಿಕೆ ಇದ್ದರೆ ಈ ಹವೇಳನಕಾರಿ ಮಾತನಾಡತಕ್ಕಂಥ ಕುನ್ನಿ ರಾಜೀನಾಮೆನೇ ಕೊಡಬೇಕು. ಅವ್ರು ಕೊಡ್ತಕ್ಕಂಥ ನಾಯಿಗಳಲ್ಲವಿ. ಅದರಿಂದ ಈ ಜಾತಿ ನಿಂದನೆ ಮಾಡಿ ಬಡವರಿಗೆ ಏನು ಅನ್ಯಾಯ ಮಾಡಿ ಯಾವ ರೀತಿ ಕೆಟ್ಟಾಗಿ ಮಾತಾಡಿದ ಅವೇಶದಿಂದ ಆದ ಮೇಲೆ ಅಟ್ರಾಸಿಟಿ ಕೇಸ್, ಜಾತಿ ನಿಂದನೆ ಕೇಸ್ ನಡೆಸಬೇಕಂತ ಹೇಳಿ ಹಾಕ್ಬೇಕಂತ ಹೇಳ್ಬಿಟ್ಟು ನಾನು ನನ್ನ ಮನವಿಯನ್ನು ತಿಳಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ದಲಿತ ಜನಾಂಗನು ಮತ್ತು ಒಕ್ಕಲಿಗ ಸಮುದಾಯವನ್ನು ಹೀನಾಯವಾಗಿ ಅಶ್ಲೀಲ ಪದಗಳನ್ನು ಬಳಸಿದಂತಹ ಲಂಚಕ್ಕಾಗಿ ಬೇಡಿಕೆ ಇಟ್ಟ ಮುನಿರತ್ನಮ್ಮ ನಾಯ್ಡು ಅವರು ಕೂಡಲೇ ಈಗ ಅವರನ್ನು ಶಾಸಕರ ಸ್ಥಾನದಿಂದ ರದ್ದುಗೊಳಿಸಿ ಅವರನ್ನು ಅವಶ್ಯ ಅಂತ ಅನ್ಲಾಯಕ ಶಾಸಕರನ್ನು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಮ ಇಡೀ ಕರ್ನಾಟಕ ಫುಲ್ಲು ನಮ್ಮ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಹೋರಾಟ ಮಾಡುತ್ತಂತ ತಿಳಿಸಿ ಇಂದಿಲ್ಲ ಅವರು ಅವರ ಶಾಸಕ ಸ್ಥಾನಕ್ಕೆ ರದ್ದು ಮಾಡಬೇಕು. ಇಲ್ಲ ಮಾಡತಕ್ಕ ಪಕ್ಷದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ನಾವು ಮಾಡ್ತೀವಿ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಲ್ಲಾಧ್ಯಕ್ಷರಾಗಿ ಹೇಳ್ತಾ ಇದ್ದೀವಿ. ಹೇಳಿ ಧಿಕ್ಕಾರ, ದಲಿತ ವಿರೋಧಿ ಮುನಿರತ್ನ ನಾಯ್ಡು ಹೇಳಿ ಧಿಕ್ಕಾರ, ಅವನ ಅಟ್ಟಹಾಸ ಕೇಳಿ ಧಿಕ್ಕಾರ, ಅವನ ಅಹಂಕಾರ ಕೇಳಿ ಧಿಕ್ಕಾರ. ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು.